ಅದ್ಭುತವಾಗಿ ಬೆಳೆಸ್ತಾ ಇತ್ತು. ಆ ಕದಂಬ ವೃಕ್ಷವನ್ನು ಪೂರ್ತಿಯಾಗಿ ನಾಶ ಮಾಡಿದ ಅನ್ನೋ ಒಂದು ವರ್ಣನೆ ತಮಿಳು ಪ್ರಾಚೀನ ಕಾವ್ಯದಲ್ಲಿ. ಹಾಗಾದರೆ ಈ ಕದಂಬ ವೃಕ್ಷ, ಈಜಲು ಮರ, ಈ ಈಜಲು ಮರವನ್ನು ತೋಟವಾಗಿ ಯಾಕೆ ಬೆಳೆಸ್ತಾ ಇತ್ತು? ಇದಕ್ಕೂ ಕಾರಣ ಇದೆ. ನಾವು ಈಗ ಹೆಂಡ ಅಂದ ಕೂಡಲೇ ಅದನ್ನು ಅಮಲಪೇಯ ಅಂತ ಹೇಳ್ತಾರೆ. ಅಲ್ಲಿಯೂ ಕೂಡ ತಪ್ಪು. ವಾಸ್ತವವಾಗಿ ಹೆಂಡ ಇದೆಯಲ್ಲ, ಹೆಂಡ ಅಲ್ಲ, ಸೇರಿ ಅಥವಾ ಮಳ್ಳು ಅಂತ ಕರೀತಾರೆ. ಕೀಲಕ ಪೇಯ ಅಂತ, ಅದಕ್ಕೆ ಮಧುರಸ ಅಂತ ಕರೀತಾರೆ. ಇದು ಔಷಧೀಯವಾಗಿರ್ತಕ್ಕಂತಹ ಮತ್ತು ಅದರಿಂದ ಬೆಲ್ಲವನ್ನು ತಯಾರಿಸ್ತೇವೆ. ವಾರ ಬೆಲ್ಲ ಅಂತ ಕರೀತಾರೆ ನೋಡಿ. ಅದು ಅತ್ಯಂತ ಔಷಧೀಯ ಗುಣ. ಎಲ್ಲ ಔಷಧಗಳಿಗೆ ಅದನ್ನು ಬಳಸ್ತಾ ಇದೆ. ಮತ್ತು ಈ ಮಧುರಸ ಇದೆಯಲ್ಲ, ಈ ಏನು ಹೆಂಡ ಅಂತ ನಾವೇನು ಕರೀತೇವೆ, ಅದು ನಮ್ಮ ಆಹಾರದ ಭಾಗವಾಗಿ ಬಂದದ್ದು. ಈ ರೀತಿಯಾದಂಥ ಎಲ್ಲ ತಿಳುವಳಿಕೆಯನ್ನು ನಾವಲ್ಲಿ ಕಾಣುವುದಕ್ಕೆ ಸಾಧ್ಯ. ಹೆಂಡ ಅಂದ ಕೂಡಲೇ ಇದು ಅಮಲಪೇಯ, ಅವರು ಹೆಂಡ ಇಳಿಸುವವರು ಭಾಳ ಹೀನರು, ಹೆಂಡ ಕುಡಿಯುವವರು ಹೀನರು, ಆಮೇಲೆ ಹೆಂಡ ಮಾರುವವರು ಹೀನರು. ಈ ರೀತಿಯಾದಂಥ ಈ ತಾರತಮ್ಯವನ್ನು ಅಥವಾ ಈ ರೀತಿಯ ಧೋರಣೆಯನ್ನು ಯಾರು ತಂದರು, ಯಾಕೆ ತಂದರು? ನಮಗೆ ಧ್ವನಿ ಇಲ್ಲ, ನಮಗೆ ಎದ್ದು ನಿಂತು ಹೇಳುವಂಥ ಧ್ವನಿ ಇಲ್ಲ. ಹಾಗಾಗಿ ಯಾರೋ ಹೇಳಿದ್ದನ್ನು ನಾವು ಹಾಗೆ ಒಪ್ಪಿಕೊಳ್ತಾ ಇದ್ದೀವಿ. ಇಲ್ಲೇನಾಗಿದೆ, ಗೆಜೆಟಿಯರ್, ಮುಂಬೈ ಗೆಜೆಟಿಯರ್, ಕೆನರಾ ಗೆಜೆಟಿಯರ್ ಅಂತ ಉಂಟು. ಅದರಲ್ಲಿ ಕೂಡ ಹಳೆ ಪೈಕ ಅನ್ನೋದಕ್ಕೆ ಇದೇ ಅರ್ಥ ಕೊಟ್ಟಿದ್ದಾರೆ. ಏನರ್ಥ ಅಂದರೆ ಹಳೆ ಪೈಕ, ಹಳೆಯ ಸೈನಿಕರು. ಅವ್ರಿಗೆ ಯಾಕೆ ಬಂದು ಗೊತ್ತಾಯಿತು? ವಿದೇಶಿಗರು ಬರೆದದ್ದು. ಅವ್ರಿಗೆ ಹೇಗೆ ಗೊತ್ತಾಯ್ತಿದ್ರು? ಇಲ್ಲಿಯ ಮೇಲುವರ್ಗದವರು ಏನು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯ ಪ್ರಕಾರ ಗೆಜೆಟನ್ನು ದಾಖಲಿಸಿದ್ದಾರೆ ಅಷ್ಟೇ ಅವರು. ಅದು ಬಿಟ್ಟರೆ ಅವರಿಗೆ ಹೆಚ್ಚು ಯಾಕೆಂದರೆ ಇಲ್ಲಿ ಜನಾಂಗದ ಅಧ್ಯಯನ ಮಾಡಬೇಕಾದ್ರೆ ಎಷ್ಟು ಕಾಲ ಬೇಕು. ಹಾಗಾಗಿ ಇದು ಕೂಡ ನಾವು ಅದು ಇದೆ ಅಂತ ಮಾತ್ರಕ್ಕೆ ಪೂರ್ಣವಾಗಿ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಎಷ್ಟರ ಮಟ್ಟಿಗೆ ಪ್ರಮಾಣಬದ್ಧ ಅನ್ನೋದನ್ನು ನಾವು ನೋಡಬೇಕು. ಹಾಗಾಗಿ ನೀವು ಬೇಕಾದ್ರೆ ಚರ್ಚೆ ಮಾಡಬಹುದು. ಕಾಯಕ, ವೈಕ ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡಬಹುದು. ಆರ್ಯ, ಈಡಿಗ ಇತ್ಯಾದಿ ಬಗ್ಗೆ ಚರ್ಚೆ ಮಾಡಬಹುದು. ನಿಜವಾಗಿ ಈಡಿಗ ಜನಾಂಗಗಳು, ಈಡಿಗ ವರ್ಗದ, ಈಡಿಗ ಜನ ಸಮೂಹದ ಉಪವರ್ಗವೇ 24 ಉಪವರ್ಗಗಳು. ಹಾಗಾದರೆ ಮೂಲತಃ ಈಡಿಗರು ಮುಖ್ಯ ಇಲ್ಲಿ ಇದ್ದರೆ ಈಡಿಗರ ಮೂಲ ಯಾವುದು? ಈಗ ಅವರನ್ನು ಹೇಳ್ತಾರೆ, ನಾನು ಹೇಳಿದ್ನಲ್ಲ, ಕೌಂಡಿನ್ಯನಿಂದ ಪುರಾಣ ಇದೆ, ಪುರಾಣ ರಚನೆ ಮಾಡಿದ್ದಾರೆ. ಪುರಾಣ ಯಾವಾಗಲೂ ನೋಡಿ, ಪುರಾಣ ಚರಿತ್ರೆ ಅಲ್ಲ. ಆದರೆ ನಮ್ಮಲ್ಲಿ ದೊಡ್ಡ ದುರಂತ ಅಂದರೆ ನಾವು ಪುರಾಣವನ್ನೇ ಚರಿತ್ರೆಯನ್ನು ಮಾಡ್ತಾ ಇದ್ದೇವೆ. ನಿಜವಾದ ಚರಿತ್ರೆಯನ್ನು ಮುಚ್ಚಿ ಹಾಕ್ತಾ ಇದ್ದೇವೆ. ಇದು ದೊಡ್ಡ ದುರಂತ. ಹಾಗಾಗಿ ನಮ್ಮ ಅನೇಕ ಜನವರ್ಗದವರಿಗೆ ಚರಿತ್ರೆಯೇ ಇಲ್ಲವಾಗಿದೆ. ಈ ರೀತಿಯಾಗಿ ಮಯೂರವರ್ಮ ಕದಂಬರು ಈ ಮೂಲದವರು. ನಮ್ಮ ಶಾಖೆ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಚಂದಾವರದಲ್ಲಿ 18ನೇ ಶತಮಾನದವರೆಗೆ ಆಳಿದ್ದಾರೆ. ಅನೇಕ ರಾಜರ ಹೆಸರು ಇಲ್ಲಿ ಇದೆ. ಆಮೇಲೆ ಅಲ್ಲಿಂದ ಮುಂದೆ ನಮಗೆ ಕುಮಾರರಾಮನ ಬಗ್ಗೆ ಹೇಳಿದರು. ಕುಮಾರರಾಮ ಅವನು ಬೇಡರೂ ಕೂಡ ಈ ಹಳೆ ಪೈಕ ಮೂಲದವರು ಅನ್ನುವಂಥ ದಾಖಲೆಗಳು ನಮಗೆ ಸಿಕ್ಕಿದೆ. ಹಾಗೆ ಕುಮಾರರಾಮನನ್ನು ನಾವು ಯಾಕಿಷ್ಟು ಹಂಚಿಕೊಂಡಿದ್ದೇವೆ, ಅವನನ್ನು ದೇವರು ಅಂತ ಯಾಕೆ ಮಾಡಿಕೊಂಡಿದ್ದೇವೆ, ಅವನ ಉದಾತ್ತವಾದಂಥ ಕೂಡ ಹೌದು, ಮತ್ತು ಆ ಕಾಲದ ಒಂದು ಅಗತ್ಯವೂ ಕೂಡ ಅದು ಇರಬಹುದು. ಅದ್ರ ಬಗ್ಗೆ ಚರ್ಚೆ ಇದೆ. ನಮ್ಮ ತನ್ನೇಶ್ವರು ಅವರು ಹೇಳಿದರು. ಇದರ ಬಗ್ಗೆ ನಾನು ಕೂಡ ಸಾಕಷ್ಟು ಬರೆದಿದ್ದೇನೆ. ಕುಮಾರರಾಮನಿಗೂ ನಾಮಧಾರಿಗೂ ಏನು ಸಂಬಂಧ ಇದೆ ಅನ್ನುವ ವಿಚಾರದಲ್ಲಿ ನಮ್ಮಲ್ಲಿ ಅಣಿಲ್ಗೋಡಿದ್ದಲ್ಲಿ ನಾನು ಅದರ ಬಗ್ಗೆನೇ ಒಂದು ಪುಸ್ತಕ ರಚನೆ ಮಾಡಿದ್ದೇನೆ. ಮಾಡಿ ಎಲ್ಲ ನಮ್ಮವರಲ್ಲಿ ಪೂಜೆ ಮಾಡ್ತೀನಿ. ಆ ಕುಮಾರರಾಮ ಅವನಿಗೂ ಇವರಿಗೂ ಇರ್ತಕ್ಕಂಥ ಹೋಲಿಕೆ ಇವನ್ನೆಲ್ಲ ನೋಡುವಾಗ ಕುಮಾರರಾಮ ಮತ್ತು ನಮ್ಮ ಇಲ್ಲಿ ಮೋಹನ್ ನಾಯ್ಕರು ಇದ್ದಾರೆ. ಮೋಹನ್ ನಾಯ್ಕರು ಕುಮಾರರಾಮನ ಬಗ್ಗೆ ನಮ್ಮ ಕರಾವಳಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕುಮಾರರಾಮನ ಆರಾಧನೆ ನಡೀತಾ ಇದೆ, ಅದರಲ್ಲಿ ನಾಮಧಾರಿಗಳ ಪಾತ್ರ ಏನು, ಇವನ್ನೆಲ್ಲ ಕ್ರೋಢೀಕರಿಸಿ ಪುಸ್ತಕ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಾರರಾಮನ ಆರಾಧನೆ. ಈ ಕರಾವಳಿಯಲ್ಲಿ ಸುಮಾರು ಒಂದು 25-26 ಕಡೆಯಲ್ಲಿ ಆರಾಧನೆ ನಡೀತಿದೆ. ಮತ್ತು ನಮ್ಮ ಸಿದ್ದಾಪುರ ಆ ಕಡೆ ಇದೆ. ನಾವು ಸಿದ್ದಾಪುರ ಮತ್ತು ಕಡೆ ಸ್ಥಳ ಆಚೆ ಇದೆ ಶಿವಮೊಗ್ಗ ಜಿಲ್ಲೆ. ಅಲ್ಲಿ ಸುಮಾರು ಒಂದು 24-20 ಇದೆ ಕುಮಾರರಾಮನಿಗೆ. ಅಲ್ಲಿ ಇವರೇ ಕುಮಾರರಾಮನ ಬಗ್ಗೆ ಈ ರೀತಿ ಕುಮಾರರಾಮನ ಆರಾಧನೆ ನಡೀತಾ ಇದೆ. ಇಷ್ಟೊಂದು ನಡೆಯುವಾಗ ನಾವು ಚರ್ಚೆ ಮಾಡಬಹುದು. ಆಮೇಲೆ ಕುಮಾರರಾಮನಿಗೂ ವೈದಿಕ ಸಂಬಂಧ ಇದೆಯೇ? ನಂಜುಂಡ ಕವಿಯ ರಾಮನಾಥ ಚರಿತ್ರೆಯಲ್ಲಿ ದಾಖಲಿಸಿದ್ದಾರೆ. ಅಲ್ಲಿ ಅವರು ಚೆಂಡಾಟ ಆಡುವಾಗ ಅಲ್ಲಿ ಎಲ್ಲ ಪಂಗಡ ಆಗ್ತಾರೆ.
ಕುಮಾರರಾಮನದ್ದು ಒಂದು, ಕುಮಾರರಾಮನ ಭಾವನ ಸಂಗಮನದ್ದು ಒಂದು. ಅಲ್ಲಿ ಏನು ಹೇಳ್ತಾನೆ ಅಂತಂದರೆ